ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ರಿಲಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ ವೀಕ್ಷಕರೇ, ಇದೇ ರೀತಿ ರಾಹು ಕೇತುವಿನ ಸಂಚಾರದ ಫಲವಾಗಿ ಕಟಕ ರಾಶಿಯವರಿಗೆ ಏನೆಲ್ಲ ಫಲಾನುಫಲಗಳನ್ನ ಕೊಡುತ್ತೆ ನೋಡೋಣ. ನೋಡಿ, ರಾಶಿಗೆ ಅಧಿಪತಿಯಾದಂತಹ ಚಂದ್ರ ಅಂದ್ರೆ ಕಟಕ ರಾಶಿಗೆ ಅಧಿಪತಿಯಾದವನು ಚಂದ್ರ. ನೋಡಿ, ಎಲ್ಲ ಗ್ರಹಗಳಿಗೂ ಹೇಳಿ ಎರಡೆರಡು ಮನೆಗಳು ಕೊಟ್ಟಿರ್ತಾರೆ ಅಂತ ಹೇಳಿ, ಆದ್ರೆ ರವಿ ಮತ್ತೆ ಚಂದ್ರನಿಗೆ ಮಾತ್ರ ಒಂದೊಂದೇ ಮನೆ. ಯಾಕೆಂದ್ರೆ ನಮ್ಗಿರೋದು ಒಂದೇ ತಾಯಿ ಒಂದೇ ತಂದೆ, ಅದಕ್ಕೋಸ್ಕರ ಹೇಳೋದಕ್ಕೋಸ್ಕರನೇ ನಮ್ಗೆ ಈ ಚಕ್ರಗಳನ್ನು ಕೊಟ್ಟಿರ್ತಾನೆ. ಸೂರ್ಯ ಹೇಗೆ ಒಬ್ನೇನೋ, ಚಂದ್ರ ಹೇಗೆ ಒಬ್ನೇನೋ, ಅದೇ ರೀತಿ ನಮಗೂ ಕೂಡ ತಂದೆ ತಾಯಿನವರು ಒಬ್ಬರೇ ಇರ್ತಾರೆ. ನೋಡಿ, ಎರಡೆರಡು ಹೆಂಡತಿ ಇರ್ಬೋದು, ಮಕ್ಳುಗಳು ಎರಡನೇ ಹೆಂಡತಿ ಮದುವೆ ಆದಾಗ್ಲೂ, ಮೂರನೇ ಹೆಂಡತಿ ಮದುವೆ ಮಾಡ್ಕೊಂಡಾಗ್ಲೂ, ಅಥವಾ ಮೂರನೇ ವ್ಯಕ್ತಿಗಳ ಮದುವೆ ಮಾಡ್ಕೊಂಡಾಗ್ಲೂ ಮಕ್ಕಳಾಗ್ಬೋದು. ಆದ್ರೆ ತಂದೆ ತಾಯಿ ಅನ್ನೋರು ಏಕೈಕ ಅನ್ನೋದಕ್ಕೆ ಮಾತ್ರ ಈ ರವಿ ಮತ್ತೆ ಚಂದ್ರನೇ ಸಾಕ್ಷಿ ಆಗೋದ್ರಿಂದ ಈ ಒಂದು ಮನೆಗೆ ಕಟಕಕ್ಕೆ ಅಧಿಪತಿಯಾದಂತಹ ಚಂದ್ರ ಹೆಣ್ಣಾಗಿರೋದ್ರಿಂದ ಮನೋಕಾರಕನಾದ ಚಂದ್ರ ಅಂದ್ರೆ ನಮ್ಮ ಮನಸ್ಸು ಏನಾದ್ರು ಇವತ್ತು ಪ್ರಶಾಂತವಾಗಿದೆ, ಉಲ್ಲಾಸವಾಗಿದೆ, ಸಂತೋಷವಾಗಿದೆ, ನಾವು ಖುಷಿಯಿಂದ ಏನಾದ್ರು ಇರ್ತೀವಿ ಅಂತ ಅಂದ್ರೆ ಇದಕ್ಕೆ ಚಂದ್ರನೇ ಕಾರಣ. ಚಂದ್ರ ಎಷ್ಟು ಚೆನ್ನಾಗಿರ್ತಾನೋ ನಮ್ಮ ಮನಸ್ಸು ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಗೆ ಮನೋಕಾರಕನಾದ ಚಂದ್ರ ಅಂದ್ರೆ ಇಂದ್ರ ದೇವತೆಗೆ ಅಧಿಪತಿಯಾದ ಚಂದ್ರ. ನೋಡಿ, ಇಂದ್ರ ದೇವತೆ ದೇವಾನ ದೇವತೆಗಳಲ್ಲಿ ಇಂದ್ರನ ಲೋಕ ತುಂಬಾ ಸುಂದರವಾಗಿತ್ತಂತೆ, ತುಂಬಾ ವೈಭವೀಕರಣವಾಗಿತ್ತಂತೆ. ಸಿಕ್ಕಾಬಟ್ಟ ಒಡವೆ ವೈಡೂರ್ಯಗಳಿಂದ ಅಲಂಕೃತವಾಗಿರುವಂತಹ ಒಂದು ದೇವಲೋಕನ ನೋಡ್ಬೇಕು ಅಂದ್ರೆ ಅದು ಇಂದ್ರಲೋಕ. ಆ ಇಂದ್ರಲೋಕಕ್ಕೆ ಅಧಿಪತಿಯಾದವನು ಚಂದ್ರ. ಆ ಚಂದ್ರ ನೋಡೋದಕ್ಕೆ ತುಂಬಾ ಸ್ಫುರದ್ರೂಪಿಯಾಗಿರ್ತಿದ್ದ. ಅಲ್ಲಿ ನಾನಾ ರೀತಿಯ ನಾಟ್ಯಗಾರಗಳು ನಾಟ್ಯ ಹಾಡುವಂತಹ ಹೆಣ್ಣು ಮಕ್ಕಳುಗಳು ಬಹಳಷ್ಟು ಸುಂದರವಾಗಿರ್ತಾ ಇದ್ರು. ಇದನ್ನೆಲ್ಲ ನಾವು ಹಿಂದೆ ಪೌರಾಣಿಕ ಕಥೆಗಳು ಕೇಳಿದೀವಿ. ರಂಬೆ, ಊರ್ವಶಿ, ಮೇನಕೆ ಇಂದರು ತುಂಬಾ ಚೆನ್ನಾಗಿ ಇಂದ್ರನ ಲೋಕದಲ್ಲಿ ಕುಣಿತಿದ್ರು ಅಂತ ಹೇಳಿ. ತುಂಬಾ ಉತ್ತಮವಾಗಿ ನಾಟ್ಯವನ್ನ ಆಡುವಂತಹ ನಾಟ್ಯಗಾರ ವ್ಯಕ್ತಿಗಳವರು. ಸೊ ಅಂತಹ ಒಂದು ವೈಭವೀಕರಣವಾದಂತಹ ಒಂದು ಲೈಫ್ ನ ಲೀಡ್ ಮಾಡುವಂತಹ ಇಂದ್ರಲೋಕದ ಅಧಿಪತಿಯಾದಂತಹ ಚಂದ್ರ ಎಷ್ಟು ಪ್ರಶಾಂತವಾಗಿ, ಅಲ್ಲಿ ಏನ್ ನೋಡಿದ್ರು ಬರೀ ಶ್ವೇತವರ್ಣ ಕಾಣಿಸ್ತಾ ಇತ್ತು, ಬಿಳಿ ವರ್ಣ ಇರ್ತಿತ್ತು. ಯಾವುದು ನೋಡಿದ್ರು ಕೂಡ ತುಂಬಾ ಪ್ಲೆಸೆಂಟ್ ಆಗಿ ಮನಸ್ಸಿಗೆ ಸಂತೋಷವನ್ನ ಕೊಡುವಂತಹ ಒಂದು ರಾಶಿ ಚಂದ್ರ ಆಗಿರೋದ್ರಿಂದ ನಮ್ಮ ಮನಸ್ಸು ಕೂಡ ಬಿಳಿ ಕಾಗದ ತರ ಇರ್ಬೇಕು. ಯಾವಾಗ ನಮ್ಮ ಮನಸ್ಸು ಬಿಳಿ ಕಾಗದ ತರ ಇರುತ್ತೆ, ನೋಡಿ, ಬಿಳಿ ನೋಡಿದ ತಕ್ಷಣ ನಮ್ಗೆ ಏನಾಗುತ್ತೆ, ಫ್ರೆಶ್ ಫೀಲಿಂಗ್ ಆಗುತ್ತೆ, ಆ ನೋಡೋದಿಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಅದೇ ರೀತಿ ಆ ಬಿಳಿ ಕಾಗದದ ಮೇಲೆ ಅಥವಾ ಬಿಳಿಯ ಬಟ್ಟೆಯ ಮೇಲೆ ಒಂದು ಕಲೆ ಬಿದ್ದಾಗ ಆ ನೋಡೋದಿಕ್ಕೆ ಅಸಹ್ಯ ಆಗುತ್ತೆ. ಅಂದ್ರೆ ಅದೇ ತರ ನಮ್ಮ ಮನಸ್ಸು ನಮ್ಮ ಮೇಲೆ ವಿವಿಧ ರೀತಿಯ ಚಿಂತನೆಗಳನ್ನ ನಾವು ಮನಸ್ಸು ಒಳಗಡೆ ಹಾಕೊಂಡಾಗ ನಮ್ಮ ಮನಸ್ಸು ಕೆಡ್ತಾ ಹೋಗುತ್ತೆ. ಯಾವಾಗ ಮನೋಕಾರಕ ಮನಸ್ಸು ಚಂದ್ರ ಕೆಟ್ಟನೋ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಕೆಡ್ತು ಅಂತಾನೆ ಹೇಳಿ. ಹಾಗಾಗಿ ಮನಸ್ಸು ಯಾವಾಗ್ಲೂ ಪ್ರಶಾಂತವಾಗಿರ್ಬೇಕು, ಸರಿಸಮತೋಲನದಲ್ಲಿರ್ಬೇಕು, ಸಮತೋಲನ ಕಾಯ್ದುಕೊಳ್ಬೇಕು ಅಂತ ಹೇಳಿ ಅದಕ್ಕೆ ನಾವು ಮನಸ್ಸಿಗೆ ಹೆಚ್ಚು ಸಾಧ್ಯತೆ ಕೊಡ್ತೀವಿ. ನಾವು ನೋಡಿ, ಯಾವಾಗಲೂ ಕೋಪ ಬಂದಾಗ ಏನ್ ಹೇಳ್ತೀವಿ, ಶಾಂತವಾಗಿರೋ, ನಿನ್ ಮನಸ್ಸನ್ನ ಶಾಂತವಾಗಿ ಇಟ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆ ಪ್ರಶಾಂತತೆಗೆ ಉತ್ತಮವಾದ ಉದಾಹರಣೆ ಅಂದ್ರೆ ಚಂದ್ರ ಆಗಿರೋದ್ರಿಂದ ನಾವು ಕೂಡ ಚಂದ್ರನ ಅಧಿಪತಿಯಾದಂತಹ ಒಂದು ಮನೋಕಾರಕ ಚಂದ್ರನಿಗೆ ತುಂಬಾ ಬೆಲೆ ಕೊಡ್ಬೇಕಾಗುತ್ತೆ. ನೋಡಿ, ಎಷ್ಟೋ ಜನ ನೀವು ನೋಡ್ತೀರಾ, ಏನೋ ಹೇಳೋದೇ ತಡ ದಿಢೀರ್ ಅಂತ ಅಳಕ್ ಶುರು ಮಾಡ್ತಾರೆ, ಅಥವಾ ಟಿವಿಲಿ ಯಾವ್ದು ಚಾನಲ್ಗಳು ನೋಡ್ತಾ ಇರ್ತಾರೆ, ಅಲ್ಲಿ ಯಾವ್ದೋ ಒಂದು ಸೆಂಟಿಮೆಂಟಲ್ ಡೈಲಾಗ್ಗಳು ಬರೋಕ್ಕೆ ಬಂದಿದ ತಕ್ಷಣ ನಮ್ಮ ಜೀವನದಲ್ಲೇ ಆಗೋಯ್ತು ಅನ್ನೋಕೆ ಅಳಕ್ ಶುರು ಮಾಡ್ತಾರೆ. ಅಥವಾ ಕೆಲವ್ರಿಗೆ ಏನೂ ಅನ್ನಂಗಿಲ್ಲ, ಒಂದೇ ಒಂದು ಮಾತು ಅನ್ನೋದ್ರಲ್ಲಿ ಅದೆಲ್ಲಿರುತ್ತಪ್ಪ, ತುದಿ ಕಣ್ಣಲ್ಲಿ ನೀರು ಹರಿತಾನೇ ಇರುತ್ತೆ, ಕಣ್ಣೀರು ಬರ್ತಾನೆ ಇರುತ್ತೆ ಅವ್ರಿಗೆಲ್ಲ ಈ ಮನೋಕಾರಕನಾದ ಚಂದ್ರ ಎಲ್ಲೋ ಸ್ವಲ್ಪ ಒಳಗಡೆ ಭ್ರಮೆಗಳನ್ನ ಕೊಡ್ತಾನೆ, ಭ್ರಮೆಗಳನ್ನ ಉಂಟು ಮಾಡ್ತಾನೆ. ಮನಸ್ಸಿನ ಏಕಾಗ್ರತೆಯನ್ನು ಇಟ್ಕೊಳ್ದೆ ಮನಸ್ಥಿತಿನ ಹಾಳು ಮಾಡಿಕೊಂಡ್ರೆ ಅಲ್ಲಿ ರಾಹು ಕೆಟ್ಟಿದ್ದಾನೆ ಅಂತ ಅರ್ಥ. ಸೊ ಆ ರಾಹು, ಚಂದ್ರ ಮತ್ತೆ ರಾಹುಗೆ ಏನಾಗುತ್ತೆ, ಪರಿಣಾಮಗಳು ಉಂಟಾಗತ್ತೆ. ಸೊ ಹಂಗಾಗಿ ಈ ಕಾಂಬಿನೇಷನ್ ಇದ್ದಾಗ ಆ ಹೆಣ್ಣು ಮಕ್ಕಳು ಬಹಳ ಬೇಗ ಭ್ರಮೆಗೆ ಒಳ್ ಮಾಡ್ತಾರೆ. ನೋಡಿ, ರಾಹು ಅಂತಾನೆ ಹೇಳಿದೆ, ಭಯವನ್ನ ಉಂಟು ಮಾಡುವಂತನೋ ಆಸೆ. ಅದೆಂತ ಹೆಂಗೆ ಅಂತಂದ್ರೆ ಸಿಂಬ್ಲಿಂಗ್ ಯಾವ ತರ ಇರುತ್ತೆ ಅಂತಂದ್ರೆ ಅದೊಂಥರ ಸಿಂಬಲ್, ಏನೋ ನೋಡಿದ ತಕ್ಷಣ ಭಯ ಆಗೋದು. ಕೆಲವು ನೋಡಿ, ಎಷ್ಟೋ ಒಂದು ಮೂವಿಗಳು ನೋಡ್ತಾ ಇರ್ತಾರೆ, ದೇವದ ಮೂವಿಗಳು ಅಥವಾ ಡೆವಿಲ್ಗಳು ಬರುವಂತಹ ಒಂದು ಕೆಲವು ಮೂವಿಗಳು, ಇಂಥವೆಲ್ಲ ನೋಡಿದ ತಕ್ಷಣ ಅಲ್ಲಿ ಏನೋ ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅಂದ ತಕ್ಷಣ ಆ ಸೌಂಡಿಗೆ ಬೆಚ್ಚ ಬಿದ್ಬಿಡ್ತಾರೆ. ಅಂತಹ ಒಂದು ಮನೋಕಾರಕನಾದ ಚಂದ್ರ ವೀಕ್ ಆಗಿದ್ದಾಗ ನಮ್ಮ ಜೀವನದಲ್ಲಿ ಕೆಲವು ಏರುಪೇರುಗಳನ್ನ ನಾವು ನೋಡ್ಬೇಕಾಗತ್ತೆ. ಅದಕ್ಕಾಗಿ ಹೇಳ್ತಾ ಇರೋದು, ಚಂದ್ರ ಕಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರನ ಮನೆಗೆ ರಾಹು
8ನೇ ಮನೆ ಅಧಿಪತಿಯಾಗಿ ಬರ್ತಾ ಇದ್ದಾನೆ. ಅದೇ ರೀತಿ ಕೇತು 2ನೇ ಮನೆಗೆ ಬರ್ತಾ ಇದ್ದಾನೆ. ಗುರುವು ಕೂಡ ಸಂಚಾರವಾಗಿ ವ್ಯಯಾಧಿಪತಿಯಾಗಿ ಕುಳಿತುಕೊಳ್ತಾ ಇದ್ದಾನೆ. ಹಂಗಾಗಿ ಈ ವರ್ಷ ಕಟಕ ರಾಶಿಯವರು ಬಹಳ ಕೇರ್ಫುಲ್ ಆಗಿರ್ಬೇಕು ವೀಕ್ಷಕರೇ. ಗುರುವಿನ ಬಲವನ್ನು ಇಲ್ಲದೆ ಇರೋದ್ರಿಂದ 8ನೇ ಮನೆಗೆ ರಾಹು ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಹೋದ್ರೆ ಒಳ್ಳೇದು. ಆದ್ರೆ ಕೇತು 2ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕೂಡಿಟ್ಟ ಹಣ, ಯಾರಿಗೂ ಕೊಟ್ಟಂತ ಹಣ ವಾಪಸ್ ಬರ್ದಿರೋದು, ಇದರಿಂದ ಮನಸ್ಸನ್ನ ಕೆಡಿಸ್ಕೊಳ್ಳುವಂಥದ್ದು. ಸ್ವಲ್ಪ ಕೇರ್ಫುಲ್ ಆಗಿದೆ ಕಟಕ ರಾಶಿಯವರು. ಯಾಕೆಂದ್ರೆ ಗುರುವಿನ ಬಲವನ್ನು ಇಲ್ಲದೆ ಇರೋದ್ರಿಂದ ಸ್ವಲ್ಪ 18 ತಿಂಗಳು ಸ್ವಲ್ಪ ಸಮಾಧಾನ ರೀತಿಯಲ್ಲಿ ಇದ್ದು ಬರುವಂತ ಹಣಗಳನ್ನ ಏನಾದ್ರು ತುಂಬಾ ನಾಜೂಕಿಂದ ಬರುವಂತ ಕೆಲಸವನ್ನ ಮಾಡ್ಕೊಳ್ಳಿ ಕಟಕ ರಾಶಿಯವರು. ಮತ್ತೆ 2ನೇ ಮನೆ ಕೇತು ಇರೋದ್ರಿಂದ ಏನಾಗ್ತಾ ಇದೆ ಅಂತ ಅಂದ್ರೆ ಧನಸ್ಥಾನಕ್ಕೆ ಹೇಳಿದೆ ನಿಮ್ಗೆ. ಕೇತು ಎಲ್ಲರೂ ಇಟ್ಕೊಳ್ಳಿ. ಕೇತು ಕೊಡೋ ಕೆಲಸ ಏನಂದ್ರೆ ರಾಹು ಎಮೋಷನ್ ಕಾರಕ, ಕೇತು ಬಂದು ಅವನಿಗೆ ಎಮೋಷನ್ನೇ ಇರೋದಿಲ್ಲ. ಅಂದ್ರೆ ನಾವು ತುಂಬಾ ಮನಸ್ಸಿಗೆ ನೋವಾದಾಗ ಏನ್ ಅಳ್ತೀವೋ ಈ ಕೇತು ಏನ್ ಮಾಡ್ತಾನೆ, ಎಷ್ಟೇ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದಿಲ್ಲ, ನಮ್ಮೋರೇ ಆಗಿರ್ಲಿ, ಅವ್ರಿಗೆ ಕಣ್ಣೀರ್ ಅನ್ನೋದೇ ಬರಲ್ಲ. ಅದಕ್ಕೆ ಅವನಿಗೆ ನೋ ಎಮೋಷನಲ್. ಅವನಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಕೂಡಿಟ್ಟ ಹಣದ ಬಗ್ಗೆ, ಕೊಟ್ಟಿರುವಂತಹ ಹಣದ ಬಗ್ಗೆ ಕೇರ್ಫುಲ್ ಆಗಿದೆ. ಇದರಿಂದ ಮಾನಸಿಕ ಅಶಾಂತಿ ಕೆಡಿರುತ್ತೆ, ಮಾನಸಿಕ ನೆಮ್ಮದಿನ ಹಾಳಾಗುತ್ತೆ, ನಿಮ್ಮ ಮನಸ್ಸನ್ನ ಚಂಚಲವಾಗಿ ಇಟ್ಕೊಳ್ತೀರಾ. 8ನೇ ಮನೆ ರಾಹು ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಬೀಳುತ್ತೆ. ಎಲ್ಲೋ ಒಂದ್ ಕಡೆ ಬೆಡ್ಡಿಡನ್ ಆಗೋದು, ಆರೋಗ್ಯ ಕೆಡಿಸ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಇವೆಲ್ಲದಕ್ಕೂ ಕೂಡ ಸ್ವಲ್ಪ ನೋಡಿಕೊಂಡು ಪರಿಹಾರವನ್ನ ಮಾಡ್ಕೊಳ್ತಾ ಬನ್ನಿ. ರಾಹು ಮತ್ತೆ ಕೇತುಗೆ ಸಂಬಂಧಪಟ್ಟಂತ ಪರಿಹಾರ ಮಾಡ್ಕೊಂಡು ಬನ್ನಿ. ಜಾರಿ ಕಂಟ್ರೋಲ್ ಆಗುತ್ತೆ. ಒಳ್ಳೆಯದಾಗುತ್ತೆ.